ನಮಸ್ಕಾರ. ಸೌಂದರ್ಯ ಲಹರಿ ಕಲಿಯಲು ಇಚ್ಛಿಸುವ ಎಲ್ಲ ನನ್ನ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಮೊದಲಿಗೆ ನಾವು ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ವೈದಿಕ ಧರ್ಮವನ್ನು ಪ್ರತಿನಿಧಿಸುವ ಆಚಾರ್ಯತ್ರಯರಲ್ಲಿ ಮೊದಲನೆಯವರು ಆದಿಶಂಕರಾಚಾರ್ಯರು. ಇವರ ಕಾಲ ಬಹುಜನರ ಸಮ್ಮತದಂತೆ ಕ್ರಿಸ್ತಶಕ 7-8ನೇ ಶತಮಾನವೆಂದು ನಿರ್ಣಯಿಸಲಾಗಿದೆ. ಜನ್ಮಸ್ಥಳ ಪೂರ್ಣಾ ನದಿ ಹರಿಯುವ ಕೇರಳದ ಕಾಲಟಿ ಗ್ರಾಮ. 32 ವರ್ಷ ಬದುಕಿ ಬಾಳಿದ ಆದಿಶಂಕರರ ಜೀವನವೇ ಪವಾಡ ಸದೃಶವಾಗಿದೆ. ಅವರ ಜೀವನವನ್ನು ಕುರಿತ ಈ ಶ್ಲೋಕ ಪ್ರಸಿದ್ಧವಾದುದು. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ಆದಿಶಂಕರರು ತಮ್ಮ 8ನೆಯ ವಯಸ್ಸಿಗೆ ಚತುರ್ವೇದದ ಪಾರಂಗತರಾದರು. 12ನೆಯ ವಯಸ್ಸಿಗೆ ಸರ್ವಶಾಸ್ತ್ರ ವಿಶಾರದರಾದರು. 16ನೆಯ ವಯಸ್ಸಿಗೆ ಸೂತ್ರ ಭಾಷ್ಯವನ್ನು ರಚಿಸಿದರು. 32ನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದಿದರು. ಶಾಸ್ತ್ರ ರಚನೆಯಲ್ಲಿ ಹೇಗೋ ಹಾಗೆ ಕಾವ್ಯ ರಚನೆಯಲ್ಲಿ ಅದ್ವಿತೀಯರು. ಶಾಸ್ತ್ರ ಮತ್ತು ಕಾವ್ಯ ರಚನೆ ಇವು ಭಿನ್ನ ಸ್ವರೂಪಗಳಾದರೂ ಶ್ರೀ ಶಂಕರ ಭಗವತ್ಪಾದರ ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಮನೋಹರವಾಗಿ ಹಾಗೂ ಲೋಕೋತ್ತರವಾಗಿ ಶ್ರೀದೇವಿಯ ಶೃಂಗಾರ, ರೌದ್ರ, ಶಾಂತ ಮುಂತಾದವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಆಚಾರ್ಯರು ರಚಿಸಿದ ಸ್ತೋತ್ರ ರತ್ನಗಳಲ್ಲಿ ಜನಪ್ರಿಯವೂ ಶ್ರೇಷ್ಠ ಕಾವ್ಯಶಾಸ್ತ್ರ ಸ್ತೋತ್ರವೂ ಆಗಿರುವುದು ಸೌಂದರ್ಯ ಲಹರಿ ಮಾತ್ರ. ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಅಂಥ ಎಲ್ಲ ಮಿತ್ರರಿಗೂ ಸ್ವಾಗತ. ನನ್ನ ಉದ್ದೇಶ ಇಷ್ಟು. ಸೌಂದರ್ಯ ಲಹರಿ ಕಲಿಯೋದಿಕ್ಕೆ ನನಗೆ ಬಹಳ ಆಸೆ ಇದೆ. ನಾನು ಎಲ್ಲೋಗ್ಬೇಕು, ಹೇಗೆ ಕಲಿಬೇಕು, ನಂಗೆ ಟೈಮ್ ಸಿಗ್ತಾ ಇಲ್ಲ, ನನ್ನ ಟೈಮ್ಗೆ ಹೇಳ್ಕೊಡೋ ಅಂಥವ್ರು ಯಾರಿದ್ದಾರೆ, ಹೀಗೆ ಯೋಚನೆ ಮಾಡೋ ಅಂಥ ಎಲ್ಲ ನನ್ನ ಮಿತ್ರರಿಗೆ ಇಲ್ಲಿದೆ ಉತ್ತರ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ನಿಮಗೆ ಶ್ಲೋಕ ಕಲಿಯೋದ್ರ ಜೊತೆಗೆ ಪದ ವಿಭಾಗ ಮಾಡಿರೋದು ಸಿಗತ್ತೆ, ಹಾಗೆ ಪದಗಳ ಅರ್ಥ ಸಿಗತ್ತೆ, ಅದರ ತಾತ್ಪರ್ಯ ಸಿಗತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಇಷ್ಟು ತಿಳ್ಕೊಂಡ್ರೆ ದೇವಿ ತಾನೇ ದಾರಿ ತೋರಿಸ್ತಾಳೆ.